ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಾಕ್ಷಾಯಿಣಿ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಚೆನ್ನಾಗಿದ್ದೀನಿ. ಇದು ನನ್ನ ಮೊದಲ ವಿಡಿಯೋ. ತಾವು ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತು ಮಂಗಳವಾರ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ನಮ್ಮ ಯಜಮಾನ್ರ ಜೊತೆ ಶ್ರೀ ಕನಕ ದುರ್ಗಮ್ಮ ದೇವಸ್ಥಾನಕ್ಕೆ ಹೋದೆ. ಅಮ್ಮನವರು ನಮ್ಮ ಮನೆ ದೇವರು ಸ್ನೇಹಿತರೆ. ಭಕ್ತಿಯಿಂದ ಬೇಡಿದರೆ ಎಲ್ಲವನ್ನ ಕರುಣಿಸ್ತಾಳೆ ಈ ತಾಯಿ. ಒಳಗಡೆ ವಿಡಿಯೋ ಫೋಟೋಸ್ ತೆಗಿಯೋ ಹಾಗಿಲ್ಲ ಸ್ನೇಹಿತರೆ, ಆದರೂ ನಿಮಗೂ ದರ್ಶನ ಮಾಡಿಸ್ಬೇಕು ಅಂತ ಸಣ್ಣ ಕ್ಲಿಪ್ ತಗೊಂಡೆ. ಆದರೂ ವಿಡಿಯೋ ಸರಿ ಬಂದಿಲ್ಲ ಅಂದ್ಕೊಂಡಿದ್ದೀನಿ. ನಿಮಗೂ ಅಮ್ಮನವರ ಆಶೀರ್ವಾದ ಸಿಕ್ಕಿದೆ ಅಂದ್ಕೊಂಡಿದ್ದೆ. ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಸ್ನೇಹಿತರೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಪ್ರಸಾದ ಕೂಡ ತಿಂದ್ವಿ, ಫೋಟೋಸ್ ವೀಡಿಯೋಸ್ ಕೂಡ ತಗೊಂಡ್ವಿ. ನಮ್ಮ ಮನೆಯವರಿಗೆ ಡ್ಯೂಟಿಗೆ ಟೈಮ್ ಆಗ್ತಿದೆ ಅಂಥೇಳಿ ಅವರು ಕೂಡ ಅವಸರ ಮಾಡ್ತಿದ್ರು. ನಾನು ಒಬ್ಬಳೇ ಮನೆಗೆ ಬಂದೆ. ಅವ್ರ ಪಾಡಿಗೆ ಅವ್ರ ಡ್ಯೂಟಿಗೆ ಹೋಗಿಬಿಟ್ರು. ಅವರು ಆ ಕಡೆನೇ. ನಾನು ಆಟೋದಲ್ಲಿ ಬಂದೆ ಮನೆಗೆ ಒಬ್ಬಳೇ. ನಮ್ಮ ಮನೇಲಿ ಒಂದೆರಡು ದಿನ ಮುಂಚೆ ಸ್ವೀಟ್ ಮಾಡಿದೆ ಸ್ನೇಹಿತರೆ. ಆ ಸ್ವೀಟ್ನ ತೋರಿಸ್ತೀನಿ ಸ್ನೇಹಿತರೆ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆದ ತಕ್ಷಣ ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳಿ. 1 ಕಪ್ಪು ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಹುರಿಯಿರಿ ಸ್ನೇಹಿತರೆ. ಹುರಿಯಿರಿ, ಕೈ ಬಿಡ್ದಂಗೆ ಹುರ್ಕೊಳ್ಳಿ. ಕೆಳಗಡೆ ತಳ ಹಿಡಿದು ಬಿಡುತ್ತೆ. ಆಮೇಲೆ 1 ಕಪ್ ಚಿರೋಟಿ ರವೆಗೆ 3 ಕಪ್ ನೀರು ಬೇಕು ಸ್ನೇಹಿತರೆ. 3 ಕಪ್ ನೀರು, ಬಿಸಿ ನೀರನ್ನು ಹಾಕ್ಕೊಳ್ಳಿ. ಕೈ ಬಿಡ್ದಂಗೆ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಸಣ್ಣ ಗಂಟಾಗ್ಬಿಡುತ್ತೆ. ಹೊಡೆದ್ರೂ ಹೋಗಲ್ಲ ಅವು. ಆಮೇಲೆ ಚೆನ್ನಾಗಿ ಈಗಲೇ ತಿರ್ಗಿಸ್ಕೊಳ್ಳಿ. ಚೆನ್ನಾಗಿ ರವೆ ಬೆಂದಾಗ 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆನ ಹಾಕಿ ಚೆನ್ನಾಗಿ ತಿರ್ಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಫುಡ್ ಕಲರ್ಸ್ ಆ ಥರದ್ದನ್ನು ಉಪಯೋಗಿಸಲ್ಲ. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದರಿಂದ ಒಳ್ಳೆ ಕಲರ್ ಬರುತ್ತೆ. ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಬೇಯಿಸಿ. ಸ್ವಲ್ಪ ಉರಿಲಿ ಮಾಡ್ಕೋಬೇಕು ಸ್ನೇಹಿತರೆ. ಇದನ್ನು ಜಾಸ್ತಿ ಉರಿ ಹಾಕ್ಕೊಂಡ್ರೆ ಕೆಳಗೆಲ್ಲ ಬೆಂದುಬಿಡುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇನ್ನೊಂದು 2 ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ. ನೋಡಿ, ಪ್ಯಾನ್ ಒಳಗಡೆ ತುಪ್ಪ ಆದ ತಕ್ಷಣ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದೆ ಕೇಸರಿಬಾತು. ಎಷ್ಟು ಚೆನ್ನಾಗಿ ತಳ ಬಿಟ್ಕೊಳ್ತಿದೆ. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬರ್ತಾಯಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಒಂದು ಬೌಲಲ್ಲಿ ಹಾಕ್ಕೊಂಡು ನಾನು ಒಂದು ಪ್ಲೇಟಲ್ಲಿ ಹಾಕಿ ನೋಡ್ತಿದ್ದೀನಿ ಸ್ನೇಹಿತರೆ. ಒಂದು ಸ್ಪೂನಿಂದ ಕಟ್ ಮಾಡ್ತಿದ್ರೆ ಸ್ಪೂನಿಗೆ ಕೂಡ ಅಂಟ್ತಿಲ್ಲ ಸ್ನೇಹಿತರೆ. ತಿಂದು ನೋಡಿದ್ರೆ ತುಂಬ ರುಚಿಯಾಗಿದೆ ಸ್ನೇಹಿತರೆ ಇದು. ಪ್ಲೀಸ್ ಸ್ನೇಹಿತರೆ, ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ನನ್ನ ವಿಡಿಯೋನ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.